ರಾಜ್ಯಾಧ್ಯಕ್ಷರೇ ಹಾಗೂ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರೇ, ಕಾರ್ಯದರ್ಶಿಗಳೇ ಹಾಗೂ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದಂಥ ನನ್ನ ಗುತ್ತಿಗೆದಾರ ಬಂಧುಗಳೇ, ಈ ಒಂದು ಸಭೆಗೆ ನಮ್ಮನ್ನು ಕೊಪ್ಪಳ ಜಿಲ್ಲಾ ಸಮಿತಿಯವರನ್ನ ಕರೆಸಿ ಈ ಹಿಂದೆ ಒಂದು ಮೀಟಿಂಗಲ್ಲಿ ಕೆಲವು ದಾನಿಗಳು ತಮ್ಮ ಉದಾರತೆಯಿಂದ ನಮ್ಮ ಕೊಪ್ಪಳ ಜಿಲ್ಲಾ ಸಂಘದ ಒಂದು ಕಟ್ಟಡಕ್ಕೆ ದೇಣಿಗೆಯನ್ನು ಬರೆಸಿದ್ರು. ಆ ದೇಣಿಗೆಯ ಪ್ರಯುಕ್ತ ಹಾಗೂ ನಮ್ಮ ಒಂದು ಈ ಕೇಂದ್ರ ಕಾರ್ಯಕಾರಿ ಸಮಿತಿಯ ಒಂದು ಕೆರೆಗೆ ನಾವು ಹೋಗ್ಕೊಟ್ಟಿದ್ದೀವಿ. ಏನಂದರೆ ಅವರು ಸಹ ಇಂದಿನ ದಿನ ನಮ್ಮ ಒಂದು ಕಟ್ಟಡಕ್ಕೆ ಮತ್ತೊಮ್ಮೆ 5 ಲಕ್ಷ ರೂಪಾಯಿಯ ಒಂದು ದೇಣಿಗೆಯನ್ನು ಕೊಡ್ತೀನಿ ಅಂತ ಹೇಳಿದರು. ನಾನು ಕೊಪ್ಪಳ ಜಿಲ್ಲಾ ಸಮಿತಿಯ ಪರವಾಗಿ ರಾಜ್ಯಾಧ್ಯಕ್ಷರಿಗೆ ಒಂದು ಮನವಿಯನ್ನು ಮಾಡ್ತೇನೆ. ನಮಗೆ ಈಗ ತುರ್ತಾಗಿ 8 ಲಕ್ಷಗಳನ್ನು ನೀಡಿ ನಾವು ಏಪ್ರಿಲ್ 1st ವೀಕ್ಗೆ ಆ ಕಟ್ಟಡದ ಒಂದು ಉದ್ಘಾಟನೆಗೋಸ್ಕರ ಕೇಂದ್ರ ಸಮಿತಿಯಿಂದ 5 ಲಕ್ಷ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ. 5 ಲಕ್ಷ ನಾವು ಕೊಡ್ತೀವಿ. ನಾಳೆ ನಾ ಟ್ರೆಜರರ್ಗೆ ಹೇಳಿದ್ದೀನಿ 7 ಲಕ್ಷ ನಾಳೆ ರಿಲೀಸ್ ಕೊಡ್ತಾ ಇದ್ದೀನಿ. ಅದಕ್ಕೆ ಅಭಿಪ್ರಾಯ ಕೊಡಿ. ಇಲ್ಲೊಂದು ಕಮಿಟಿ ಮಾಡೋಣ. ಸೆಷನ್ ಯಾವಾಗ ಫಿಕ್ಸ್ ಆಗ್ತದೆ ಆ ಸಂದರ್ಭದಲ್ಲಿ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಟೈಮನ್ನು ನಿಗದಿ ಮಾಡಿ ಅಲ್ಲಿ ಪೊಲೀಸ್ ವ್ಯವಸ್ಥೆಗೆ ಪರ್ಮಿಷನ್ ತಗೊಂಡು ಸ್ಟ್ರೈಕ್ ಮಾಡಬೇಕು. ರಿಗಾರ್ಡಿಂಗ್ ಒಂದು ಸ್ಮಾರ್ಟ್ ಮೀಟ್ರು ಮತ್ತು ಒಂದು ಏನು ಇನ್ಸ್ಪೆಕ್ಟೆಡಲ್ಲಿ ಅಮೌಂಟು ರೈಸ್ ಆಗಿದೆ ಅದ್ರ ಬಗ್ಗೆ. ಹಾಗೆ ನಾವು ಹಲವಾರು ಸ್ಟೇಟ್ಗಳಲ್ಲಿ ಈಗ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ವಿ. ಅಲ್ಲಿ ಸರ್ಕಾರ ಉಚಿತವಾಗಿ ಸ್ಮಾರ್ಟ್ ಮೀಟರ್ಗಳನ್ನು ಉತ್ತರ ಪ್ರದೇಶ ಇರ್ಬೋದು, ಗುಜರಾತ್ ಇರ್ಬೋದು, ಅಲ್ಲೆಲ್ಲ ಉಚಿತವಾಗಿ ಸ್ಮಾರ್ಟ್ ಮೀಟರ್ಗಳನ್ನು ಸರ್ಕಾರ ಆಗ್ತಾ ಇದೆ. ಹಾಲಿರುವವರಿಗೆ ಮತ್ತು ಹೊಸ ಗ್ರಾಹಕರಿಗೂ ಉಚಿತವಾಗಿ ಸ್ಮಾರ್ಟ್ ಮೀಟರ್ಗಳನ್ನು ಆಗ್ತಾ ಇದೆ. ಸಾಯಂಕಾಲ 5 ಗಂಟೆ ಮೀಟಿಂಗ್ವರೆಗೂ ಏನು ರೆಸಿಪ್ಟ್ ಆಗ್ತಾರೆ ಅವರೆಲ್ಲ ಅರ್ಜಿಗಳನ್ನು ಅಂಗೀಕಾರ ಮಾಡ್ತಾ ಇದ್ವಿ. ಸೊ ಹಂಗಾಗಿ ಇವತ್ತು ಸುಮಾರು ಅಪ್ಲಿಕೇಶನ್ಸ್ ಬಂದಿದೆ. ಅವನ್ನೆಲ್ಲ ಹೊಸದಾಗಿ ಸದಸ್ಯತ್ವ ನೀಡ್ಬೋದಲ್ವಾ? ಎಲ್ಲ ತಾಲೂಕುಗಳಿಗೂ ನೀವು ಅನೇಕ ಬಿಲ್ಡಿಂಗ್ ಕೊಟ್ಟಿದ್ದೀರಾ, ನಮ್ಮ ಬೆಂಗಳೂರನ್ನ ಕಡೆಗಣಿಸಿದ್ದೀರಾ ಅಂತ ನಾನು ಈ ಸಭೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಿಂದ ಈ ಜಾಗದಲ್ಲಿ ನಮ್ಮ ಬೆಂಗಳೂರಿಗೆ ಇದ್ದಿದ್ದ ಗುತ್ತಿಗೆದಾರರಿಗೆ ಅನುಕೂಲವಾಗುವಂಥ ಒಂದು ಕಲ್ಯಾಣ ಮಂಟಪವನ್ನು ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಮಂಗಲ್ದವ್ರಲ್ವಾ? ನೆಲಮಂಗಲಕ್ಕೆ 1 ಕೋಟಿ ಮೇಲೆ ಡೊನೇಷನ್ ಕೊಡ್ಬೇಕು ಬಿಡಿ. ಈಗ ಮಾತಾಡ್ತಾರೆ ಗಟ್ಟವಾಗದೆ ನೀವು 1 ಲಕ್ಷ ಸಾಕಾಯ್ತದೆ ಅಂತ ಹೇಳಿರೋ ನಮ್ಮ ನೆಲಮಂಗಲ ತಾಲೂಕು ಸಮಿತಿಯವರ ಜೊತೆಗೂಡಿಸ್ಕೊಂಡು ಇದೆಲ್ಲ ಕ್ಲೀನ್ ಮಾಡಿಸಿ ಇದು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಮಿತಿಯವರ ಜೊತೆ ಸಹಕರಿಸಿ ಮಾಡಿದ್ದೀವಿ. ಎಲ್ಲ ಜಿಲ್ಲಾ ಎಲ್ಲ ಅಧ್ಯಕ್ಷಗಳು ಮತ್ತು ಎಲ್ಲ ಏನು ಪದಾಧಿಕಾರಿಗಳೆಲ್ಲ ಇದ್ದಾರೆ. ಎಲ್ಲರಲ್ಲೂ ಮನವಿ, ಇಲ್ಲಿ ಒಂದು ನಮ್ಮ ಇಡೀ ಕರ್ನಾಟಕಕ್ಕೆ ಹೆಬ್ಬಾಗಿಲು ನೆಲಮಂಗಲ ಇದೆ. ಎಲ್ಲಿಂದ ಬಂದರೂ ಇಲ್ಲಿ ಎಂಟ್ರ್ ಆಗಲೇಬೇಕು. ಬೆಂಗಳೂರು ತುಂಬ ಓವರ್ ಕ್ರೌಡ್ ಆಗಿರೋದ್ರಿಂದ ಬಂದವರು ಬೇಕಾದ್ರೆ ಇಲ್ಲಿ ಉಳ್ಕೊಳ್ಳೋಂಥ ವ್ಯವಸ್ಥೆ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಒಳ್ಳೆ ಕಲ್ಯಾಣ ಮಂಟಪ ಮಾಡಿ ಉಳ್ಕೊಳ್ಳೋಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ರೆ ಇಡೀ ರಾಜ್ಯದ ಎಲ್ಲ ಸದಸ್ಯರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪರವಾಗಿ ಕೇಳ್ಕೊತೀನಿ. ಇದು ಬೆಂಗಳೂರಿನ ಹೊರವಲಯದಲ್ಲಿರೋದ್ರಿಂದ ಎಲ್ಲ ರಾಜ್ಯದವರು ಬಂದು ಉಳ್ಕೊಳ್ಳೋಕ್ಕೆ ಅಲ್ಲಿ ತುಂಬ ಅನುಕೂಲವಾದಂಥ ಸ್ಥಳ. ಇಲ್ಲಿ ಚೌಟ್ರಿಯನ್ನು ಕಟ್ಟಬೇಕು. ಹಾಗೆ ಮೊದಲನೇದಾಗಿ ಇಲ್ಲಿ ಒಂದು ಬೋರ್ನ ಕೊರೆಸಿ ತಾವು ನೀರನ್ನ ತೆಗೆದು, ಯಾಕೆಂದರೆ ಹಿಂದೆಲ್ಲ ನಾಳೆ ಹಲವಾರು ಕಾನೂನುಗಳು ಬರ್ತವೆ. ಅದಕ್ಕೆ ನೀವು ಇಲ್ಲೊಂದು ಏನಾದರೂ ಒಂದು ವ್ಯವಸ್ಥಿತವಾಗಿ ಮಾಡಿ ಫಸ್ಟ್ ಒಂದು ಬೋರ್ನ ವ್ಯವಸ್ಥೆ ಇಲ್ಲಿ ಆಗಬೇಕು. ಅಲ್ಲ, ಈಗ ಜಯರಾಮ್ ಅವರ ಒಂದು ಸದಸ್ಯರ ಮೂಲೆಗೂ ತಾವೆಲ್ಲರೂ ಅನುದಾನನ ಕೊಟ್ಟಿದ್ದೀರಿ. ಅವ್ರು ಸುಮಾರು ಸರಿ ಕೇಳ್ತಿದ್ದಾರೆ. ನಮ್ಮ ಹೊಸಕೋಟೆ ಅವರು ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಇತರರೆಲ್ಲ ಬಂದಿದ್ದಾರೆ. ಅವ್ರು ಏನು ಪಾಪ ನಮ್ಮನ್ನು ಯಾವಾಗಲೂ ಇದು ಮಾಡ್ತಾ ಇರ್ತಾರೆ. ಈಗಾಗಲೇ 5 ಸಲ ಲೆಟರ್ ಕೊಟ್ಟಿದ್ದೀವಿ ನಿಮಗೆ. ಮೊದಲನೇ ಸಲ ಚುನಾಯಿತ ಆಗಿ ಬಂದ ಮೇಲೆ ಅಲ್ಲಿಂದ ಕೊಡ್ತಾನೆ ಇದ್ದೀವಿ. ಇದುವರೆಗೂ ನಮಗೆ ಹಣ ತಲುಪಲೇ ಇಲ್ಲ. ಕೊಡ್ತೀವಿ ಅಂದ್ಕೊಂಡೇ ಇದ್ದಿದ್ದಾರೆ. ನೀವು 10 ಲಕ್ಷ ಕೊಡೋದಿದ್ರೆ ನಮಗೇನು ಕೊಡಲೇಬೇಡಿ. ನಾವು ದಯವಿಟ್ಟು ಏನೋ ಮಾಡಿ ನಾವು ತಿಳಿಸ್ಕೊಡ್ತೀವಿ. ಸರ್, ಹತ್ರ 25 ಲಕ್ಷ ನಾವು ಹೇಳಿದ್ರಿ. ವ್ಯಾಪ್ತಿನಲ್ಲಿ ಎಲ್ಲ ಗುತ್ತಿಗೆದಾರರು ಸೇರಿ ಇಡೀ ರಾಜ್ಯದಲ್ಲಿ ಒಂದೇ ದಿವಸ ಸ್ಟ್ರೈಕ್ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ಸರ್. ಒಂದೇ ದಿವಸ ಇಡೀ ರಾಜ್ಯದಲ್ಲಿ ಒಂದೇ ದಿವಸ ಸಬ್ ಡಿವಿಷನ್ ಲೆವೆಲಲ್ಲಿ ಇಡೀ ರಾಜ್ಯದಲ್ಲಿ ಮಾಡಿದಾಗ ಒಂದು ಸಂದೇಶ ಸರ್ಕಾರಕ್ಕೆ ಸಂದೇಶ ಸಿಗುತ್ತೆ ಅನ್ನೋದ್ರ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ, ಅವಿನಿ ರೋಡ್ ನಂಬರ್ 33, ಬೆಂಗಳೂರು ಜಿಲ್ಲಾ ಸಮಿತಿ, ಕೊಪ್ಪಳ.
ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಹಿಂದೆ 10 ವರ್ಷದಿಂದ 42 ಫೀಟು ಅಗಲ 60 ಫೀಟು ಉದ್ದದ ಜಾಗೆಯನ್ನು ಸಂಘದ ವತಿಯಿಂದ ತೆಗೆದುಕೊಂಡಿರುತ್ತವೆ. ಈಗ ಅದರ ಕಾಮಗಾರಿಯನ್ನು ಪೂರ್ಣಗೊಳ್ಳಲು ಅಂದರೆ ಸುಮಾರು 16 ಲಕ್ಷ ಬೇಕಾಗಿದೆ. ಈಗ ರಾಜ್ಯ ಸಮಿತಿಯವರು 5 ಲಕ್ಷವನ್ನು ಹಣವನ್ನು ಕೊಡ್ತೀನೆಂದು ಹೇಳಿದ್ದಾರೆ. ನಮಗೆ ಮೊದಲಿಗೆ ಕಟ್ಟಡವನ್ನು ತೆಗೆದುಕೊಳ್ಳಲಿಕ್ಕೆ 10 ಲಕ್ಷವನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಮತ್ತೆ ಕಟ್ಟಡವನ್ನು ಕಟ್ಟಲಿಕ್ಕೆ 5 ಲಕ್ಷವನ್ನು ಕೊಟ್ಟಿದ್ದಾರೆ. ಮತ್ತೆ ಇನ್ನು ಈಗ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು 5 ಲಕ್ಷ ಆಗೋದಲ್ಲ 8 ಲಕ್ಷ ಕೊಡಿ ಅಂತ ಹೇಳ್ತಾ ಇದ್ದೇವೆ. ಈಗ ಅದು ಸುಮಾರು ಈಗ ಕೊಪ್ಪಳದಲ್ಲಿ ಆ ಸೈಟು ಬಿಲ್ಡಿಂಗ್ ವ್ಯಾಲ್ಯೂ ಸುಮಾರು 90 ಲಕ್ಷ ಆಗುತ್ತದೆ. ಹಾಗೂ ಈಗ ಇದನ್ನು ನಾವು ರಾಜ್ಯಾಧ್ಯಕ್ಷರ ಹತ್ರ ಎಲ್ಲ ಜಿಲ್ಲಾ ಸಮಿತಿಯವರು, ಕೇಂದ್ರ ಕಾರ್ಯ ಸಮಿತಿ ಸದಸ್ಯರು ಎಲ್ಲರೂ ಮನವಿ ಮಾಡಿಕೊಂಡಿದ್ದೇವೆ. ನಮಗೆ ಸುಮಾರು 8 ಲಕ್ಷವನ್ನು ಕೊಟ್ಟರೆ ನಾವು ಎಲ್ಲರೂ ಸೇರಿಸಿ ಇನ್ನೊಂದು 4-5 ಲಕ್ಷ ಹಾಕ್ಕೊಂಡು ಬಿಲ್ಡಿಂಗನ್ನು ಓಪನಿಂಗ್ ಮಾಡಬೇಕಂತ ಮಾಡಿದ್ದೇವೆ. ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಕಟ್ಟಡ ಅಧ್ಯಕ್ಷರಾದ ಶ್ರೀ ಶಿವರಾಜ್ ಅವರಿಗೆ ಹೇಳಿದ್ದಾರೆ. ಆದ ಕಾರಣ ಅವರು ನಾವು ಸಹಿತ ಎಲ್ಲರೂ ದೇಣಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಿಂಗಂದು ಬೇಗನೆ ಅವರೆಲ್ಲರೂ ದಾನಿಗಳನ್ನು ದೇಣಿಗೆ ಕೊಟ್ಟನೆ ಅಂದ್ರೆ ನಾನೆಲ್ಲ ಸಹಕಾರ ತಗೊಂಡು ಜಿಲ್ಲಾ ಸಮಿತಿಯವ್ರನ್ನ, ರಾಜ್ಯ ಸಮಿತಿಯವ್ರನ್ನ, ನಮ್ಮ ಕಾರ್ಯದರ್ಶಿಯವ್ರನ್ನ, ಕೇಂದ್ರ ಕಾರ್ಯ ಸಮಿತಿ ಸದಸ್ಯರನ್ನ ಒಳಗೊಂಡು ಕೈಲಾದಷ್ಟು ಈಗ ಇನ್ನೂ ಎಷ್ಟು ಕಡಿಮೆ ಬೀಳ್ತದೆ ಎಲ್ಲರ ಹತ್ರ ಹೋಗಿ ಎಲ್ಲರೂ ಸೇರಿಸಿ ನಾವು ಹಣವನ್ನು ಕ್ರೋಢೀಕರಿಸಿ ಈ ಕಟ್ಟಡವನ್ನು ಪೂರ್ಣಗೊಳಿಸುತ್ತೇವೆ ಎಂದು ಮನವಿ ಮಾಡಿಕೊಳ್ಳುತ್ತೇನೆ.